ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್ನ ಡಾಮಿನೇಟ್ ಮಾಡತ್ತಾ? ಇಟ್ಸ್ ಅನ್ಫೇರ್ ಟು ಕಂಪೇರ್ ದೋಸ್ ಟು. ಯಾಕೆಂದರೆ ಈಗ ಆಲ್ಮೋಸ್ಟ್ ಲೈಕ್ ನಾವೆಲ್ಲ ಟೇಬಲ್ಸ್ ಕಲಿತಾ ಇದ್ವಿ, ಮಗಿ ಕಲಿತಾ ಇದ್ವಿ, ಕ್ಯಾಲ್ಕುಲೇಟರ್ ಬಂತು. ಕ್ಯಾಲ್ಕುಲೇಟ್ರು ಹ್ಯೂಮನ್ ಕೇಪಬಿಲಿಟಿ ಡಾಮಿನೇಟ್ ಮಾಡ್ತಾ? ಓಕೆ, ರೈಟ್. ಸೊ ನಮಗೇನಂದರೆ ಲೈಕ್ ಯಾವುದೋ ರಿಯಲ್ ವರ್ಲ್ಡ್ ಸಿನಾರಿಯೋದಲ್ಲಿ ಪ್ರಾಬ್ಲಮ್ಸ್ ಅದನ್ನು ಅರ್ಥ ಮಾಡಿಕೊಂಡು ಕೊನೆಗೆ ಈ ನಂಬರ್ಸ್ ಮಲ್ಟಿಪ್ಲೈ ಮಾಡಿದರೆ ನಂಗೆ ಉತ್ತರ ಸಿಗುತ್ತೆ ಅಂತ ಗೊತ್ತಾದ ಮೇಲೆ ಕ್ಯಾಲ್ಕುಲೇಟ್ರು ಯೂಸ್ ಮಾಡ್ಬೋದು ಅಲ್ವಾ? ಅದೇ ಥರ AI ಕೂಡ, ಐ ಮೀನ್ ಇಟ್ ಕ್ಯಾನ್ ಡೆಫಿನೆಟ್ಲಿ ಡೂ ಲಾಟ್. ಇದು ಏನೋ ವೇ ಡಿಫ್ರೆಂಟ್ ಫ್ರಮ್ ವಾಟ್ ಕ್ಯಾಲ್ಕುಲೇಟರ್ಸ್ ಡಿಡ್, ರೈಟ್? ಸೊ ಈಗ ಕಾಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ವರ್ಲ್ಡ್ ಆಫ್ ನಾಲೆಜ್, ಅದು ಎಷ್ಟು ನಾಲೆಜನ್ನು ಟ್ರೈನ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಎನಿಥಿಂಗ್ ದಟ್ ಯು ವಾಂಟ್ ಟು ನೋ ಯು ಕ್ಯಾನ್ ಆಸ್ಕ್. ಯಾವ ಒಬ್ಬ ಹ್ಯೂಮನ್ ಬೀಯಿಂಗ್ ಯು ಕಾಂಟ್ ಬೀಟ್ ದಟ್, ರೈಟ್? ಸೊ ದೇರ್ ಇಸ್ ಸಮಥಿಂಗ್ ಲೈಕ್ ಮಷೀನ್ಸ್ ವಿಲ್ ಆಲ್ವೇಸ್ ಬಿ ಬೆಟರ್ ದೆನ್ ಹ್ಯೂಮನ್ಸ್. ಬಟ್ ನಾವು ಅದನ್ನು ಲೈಕ್ ನಾವು ಇವಾಗ ದಟ್ ಬಿಕಮ್ಸ್ ಎ ಟೂಲ್ ಫಾರ್ ಅಸ್. ಅದನ್ನು ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಓಕೆ, ರೈಟ್? ಸೊ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಇಟ್ಸ್ ಅ ಕಂಪೀಟಿಂಗ್, ಅದನ್ನು ನಮಗೆ ಸಿಕ್ಕಿರೋ ಹೊಸ ಟೂಲ್ ಅಂತ ನೋಡಿಕೊಂಡು ಲೈಕ್ ಹೌ ಟು ಯೂಸ್ ದಟ್ ಟು ಸಾಲ್ವ್ ಬಿಗರ್ ಪ್ರಾಬ್ಲಮ್ಸ್. ಅಂದರೆ ಅದರ ಸಹಾಯ ಪಡ್ಕೋಬಹುದು ಅಂತ ಹೇಳ್ತೀರಿ. ಓಕೆ, ಈಗ AI ಬಂದ ಮೇಲೆ ಒಂದಷ್ಟು ಕೂಗೆದ್ದಿದೆ, ಕೆಲಸಗಳು ಹೋಗ್ಬಿಡುತ್ತೆ ತುಂಬ ಜನರದ್ದು ಅಂತ. ಹೀಗೆ ತಮಾಷೆ ಮಾಡ್ತಾ ಇರ್ತಾರೆ, ಆ್ಯಂಕರು ನಾಳೆ ರೀಪ್ಲೇಸ್ ಆಗ್ತಾರೆ ಅಂತ. ಆ್ಯಂಡ್ ಆಫ್ಕೋರ್ಸ್ ನ್ಯೂಸ್ ಚಾನಲ್ಸಲ್ಲಿ ಅದರದ್ದೊಂದು ಎಕ್ಸ್ಪೆರಿಮೆಂಟ್ ಕೂಡ ಆಗಿತ್ತು ಆರಂಭದ ದಿನಗಳಲ್ಲಿ. ಇಸ್ ಇಟ್ ಟ್ರೂ? ಕೆಲಸಗಳು ಕಳ್ಕೊಳ್ತಾರ ಜನ? ಡೆಫಿನೆಟ್ಲಿ ಸಮ್ ಟೈಪ್ ಆಫ್ ಜಾಬ್ಸ್ ವಿಲ್ ಡೆಫಿನೆಟ್ಲಿ ಗೋ ಅವೇ. ಲೈಕ್ ಓಕೆ, ಇವಾಗ ನಾನು ನೋಡ್ತಾ ಇರೋದ್ರಲ್ಲಿ ಪ್ರೋಗ್ರಾಮಿಂಗ್, ರೈಟ್? ಪ್ರೋಗ್ರಾಮಿಂಗಲ್ಲಿ ಇವಾಗ AI ಹಸ್ ಅಡ್ವಾನ್ಸ್ ಟು ಸಚ್ ಆನ್ ಎಕ್ಸ್ಟೆಂಟ್. ನೀವು ಆಲ್ಮೋಸ್ಟ್ ಒಂದು ಏನೋ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ನ ನೀವು ನಾರ್ಮಲ್ ಇಂಗ್ಲೀಷಲ್ಲಿ ಬರೆದ್ರೆ ಯು ವಿಲ್ ಗೆಟ್ ಅ ವರ್ಕಿಂಗ್ ಸಾಫ್ಟ್ವೇರ್. ಅಷ್ಟೇ ಅಲ್ಲ, ಅದನ್ನು ಡೆಪ್ಲಾಯ್ ಮಾಡಿ ಆನ್ಲೈನ್ ಲಾಂಚು ಮಾಡ್ಬೋದು. ಓಕೆ, ಸೊ ದ್ಯಾಟ್ ಈಸ್ ಸಮಥಿಂಗ್ ಲೈಕ್ ಲಾಸ್ಟ್ 1 ಇಯರಲ್ಲಿ ಇಟ್ ಹ್ಯಾಸ್ ಒಂದು ಸಣ್ಣ ಪ್ರೋಗ್ರಾಮ್ ಬರೆಯೋದಕ್ಕಿಂತ ಲೆವೆಲಿಂದ ಇವಾಗ ಫುಲ್ ಸಾಫ್ಟ್ವೇರ್ ಡೆಪ್ಲಾಯಬಲ್ ಸಾಫ್ಟ್ವೇರ್ ಆಗೋವರೆಗೂ ಲಾಸ್ಟ್ 1 ಇಯರಲ್ಲಿ ಪ್ರೋಗ್ರೆಸ್ ಆಗಿದೆ. ಲಾಸ್ಟ್ 1 ಇಯರಲ್ಲಿ? ಎಸ್. ಓಕೆ, ದ್ಯಾಟ್ ಈಸ್ ಗೋಯಿಂಗ್ ಟು ಡೆಫಿನೆಟ್ಲಿ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಫಾರ್ ಪ್ರೋಗ್ರಾಮರ್ಸ್. ಓಕೆ, ಹೆಂಗೆ ಅಂದರೆ ಏನು ಎಫೆಕ್ಟ್ ಮಾಡುತ್ತೆ? ಇವಾಗ ನನ್ನ ಟೀಮ್ಸಲ್ಲೂ ಕೂಡ, ನಾನು ಕನ್ಸಲ್ಟ್ ಮಾಡ್ತಾ ಇರೋ ಕಂಪನಿಗಳಲ್ಲಿ ಟೀಮ್ಸಲ್ಲಿ ಕೂಡ ಆಲ್ಮೋಸ್ಟ್ ನಾವು AI ಯೂಸ್ ಮಾಡೇ ಕೋಡ್ ಮಾಡೋದು. ಓಕೆ, ಸೊ ಹ್ಯೂಮನ್ ಎಕ್ಸ್ಪರ್ಟೀಸ್ ಎಲ್ಲಿ ಬೇಕಾಗುತ್ತೆ? ಆ ಡೊಮೇನ್ ನಾಲೆಜ್ ಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟೀಸ್ ಬೇಕು, ಏನು ಮಾಡಬೇಕು, ಎಲ್ಲಿ ಡೇಟಾ ಇದೆ ಅದನ್ನೆಲ್ಲ ಕಾಂಟೆಕ್ಸ್ಟ್ ಕೊಡಬೇಕು. ಸೊ ಅದು ಬಿಟ್ಟರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಏನಿತ್ತು ದಟ್ ಬಿಕೇಮ್ ಇರಲೆವೆಂಟ್ ನೌ. ಓಕೆ, ಇವಾಗ ನಾವು ಈ ಹೊಸ ಹೈರ್ ಮಾಡಬೇಕಾದ್ರೂ ಇವಾಗ ಲೈಕ್ ವಿ ಆರ್ ಲುಕಿಂಗ್ ಫಾರ್ ಪೀಪಲ್ ಯಾರಿಗೆ ಆ ಪ್ರೋಗ್ರಾಮ್ ಏನು ಮಾಡ್ತಾಯಿದೆ ಅಂತ ಅರ್ಥ ಆಗತ್ತೆ. ಓಕೆ, ಅದನ್ನು ಅರ್ಥ ಮಾಡಿ ಅದಕ್ಕೆ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಜನ್ರೇಟ್ ಮಾಡಬೇಕು ಪ್ರೋಗ್ರಾಮ್. ಆವಾಗ ಲೆವೆಲ್ ಆಫ್ ಥಿಂಕಿಂಗ್, ಲೆವೆಲ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ರಿಕ್ವೈರ್ಡ್ ಈಸ್ ಮಚ್ ಮೋರ್ ದ್ಯಾನ್ ಒಂದು ಎಲ್ಲ ಮಾಡಿದ ಮೇಲೆ ಇದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡು ಅಂತ ಹೇಳೋದಕ್ಕಿಂತ ನೌ ಯು ನೀಡ್ ಪೀಪಲ್ ಹೂ ಹ್ಯಾವ್ ಟು ಥಿಂಕ್ ಅಟ್ ಅ ಹೈಯರ್ ಲೆವೆಲ್.